ರಾಮದುರ್ಗ ನ್ಯಾಯಾಲಯದಲ್ಲಿ ವಕೀಲರ ದಿನಾಚರಣೆ ಕಾರ್ಯಕ್ರಮ. ಇಂದು ಡಿಸೆಂಬರ್ 3 ರಾಷ್ಟ್ರೀಯ ವಕೀಲರ ದಿನಾಚರಣೆ ಪ್ರಯುಕ್ತ ರಾಮದುರ್ಗ ಪಟ್ಟಣದ ನ್ಯಾಯಾಲಯದಲ್ಲಿ ಬುಧವಾರ ರಾಮದುರ್ಗ ನ್ಯಾಯವಾದಿಗಳ ಸಂಘದ ವತಿಯಿಂದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀಮತಿ ಬಿಟಿ ಅನ್ನಪೂರ್ಣೇಶ್ವರಿ, ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಅವರು ಉದ್ಘಾಟಿಸಿ ಮಾತನಾಡಿದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಎ ಮುದಕವಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಎಡಿ ಲಕ್ಕನ್ನವರ್ ಅವರು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಎಸ್ ಮಾತನವರ್ ಅವರು ಉಪನ್ಯಾಸ ನೀಡಿ ಮಾತನಾಡುತ್ತಾ ಕಿರಿಯ ವಕೀಲರು ವೃತ್ತಿಯಲ್ಲಿ ಅನುಭವಿಸುತ್ತಿರುವ ತೊಂದರೆಗಳಿಗೆ ಪರಿಹಾರದ ಕುರಿತು ಸಮಗ್ರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ವಕೀಲ ಪ್ರಭುಲಿಂಗ ಬಾಳಿಕಾಯಿ ಮಾತನಾಡಿ, ನಮ್ಮ ವೃತ್ತಿಯ ಘನತೆಯನ್ನು ಎತ್ತಿ ಹಿಡಿಯಲು ಯಾವ ರೀತಿ ಶ್ರಮಿಸಬೇಕೆಂದು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ವೃತ್ತಿಗೆ ಘನತೆ ಬಂದೇ ಬರುತ್ತದೆ ಎಂದು ತಿಳಿಸಿದರು. ನಂತರ ವಕೀಲರ ಸಂಘದ ಅಧ್ಯಕ್ಷ ಎ ಮುದಕವಿ ಮಾತನಾಡಿ, ವಕೀಲ ವೃತ್ತಿಯು ಪವಿತ್ರ ವೃತ್ತಿ, ಧ್ವನಿ ಇಲ್ಲದವರ ಧ್ವನಿಯಾಗುವಂತಹ ವೃತ್ತಿ. ಆದರೆ ಇವತ್ತು ನಮ್ಮೆಲ್ಲ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿಭಾಯಿಸುತ್ತಿದ್ದೀವಾ ಎಂದು ವಿಚಾರ ಮಾಡಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಶ್ರೀ ಮಂಜುನಾಥ ಬಣಕಾರ್, ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ಆಲ್ಮೇಲ, ಡಾಕ್ಟರ್ ಸೈಯದ್ ಅಲಿ ಸಾಹೇಬ್ ನವರ್, ಸಹಾಯಕ ಸರ್ಕಾರಿ ವಕೀಲ ಪಿಎನ್ ಬಾಳಿಕಾಯಿ, ಸಹಾಯಕ ಸರ್ಕಾರಿ ಅಭಿಯೋಜಕರು ಡಿಎಂ ನದಾಫ್, ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಪಿಐ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಫಸ್ಟ್ ಕಕ್ಷಿಗಾರರು ಬರೋದು, ಕೋರ್ಟ್ಗೆ ಬರೋದು ನ್ಯಾಯಾಧೀಶ ಹತ್ರ ಡೈರೆಕ್ಟ್ ಆಗಿ ಬರೋದಿಲ್ಲ. ಅವರು ಹೋಗೋದೇ ಒಬ್ಬ ವಕೀಲ. ಪ್ರಾದೇಶಿಕವಾದಂತಹ ಒಂದು ತೊಂದರೆ ಇದ್ರೂ ಕೂಡ ಅವ್ರು ಹೇಳ್ಕೊಡೋದು ವಕೀಲರ ಹತ್ರನೇ ಹೇಳ್ಕೊಡೋದು. ಅದನ್ನ ಕಾನೂನು ಅಡಿಯಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಆ ಕಾನೂನು ಚೌಕಟ್ಟಿನಲ್ಲಿ ಆ ಒಂದು ಕಕ್ಷಿಗಾರರಿಗೆ ಯಾವ ರೀತಿಯಾದ ನ್ಯಾಯವನ್ನ ಕೊಡಿಸಬಹುದು, ನ್ಯಾಯಾಲಯದಲ್ಲಿ ಆ ಕಾನೂನಿನ ಚೌಕಟ್ಟಿನಲ್ಲಿ ಬರಬೇಕಾದಂತಹ ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕಾದವರೇ ವಕೀಲರ ಪ್ರಾಥಮಿಕ ಕರ್ತವ್ಯ. ಇಟ್ ಈಸ್ ನಥಿಂಗ್ ಬಟ್ ಒಂದು ನಿಮ್ಮ ವೃತ್ತಿ ಕಾನೂನು ಮತ್ತು ನ್ಯಾಯ ಈ ಒಂದು ಚೌಕಟ್ಟಿನಲ್ಲಿ ಒಳಗೊಂಡಿರ್ತದೆ. ಈ ಎರಡು ಚೌಕಟ್ಟಿನಡಿಯಲ್ಲಿ ನೀವು ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ಸಿಗಬೇಕಾದಂತಹ ನ್ಯಾಯವನ್ನು ದೊರಕಿಸಿಕೊಡಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯ, ಪ್ರಾಥಮಿಕ ಕರ್ತವ್ಯ. ಆದ್ರೆ ಇವತ್ತು ಅಷ್ಟೆಲ್ಲ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತಾ ಇದೀವ ಅಂತೇಳಿ ಸ್ವಲ್ಪ ವಿಚಾರ ಮಾಡ್ತೀವಿ. ಯಾಕಂದ್ರೆ ನಾನು 11 ವರ್ಷ ಅಲ್ಲಿ ಕೆಳಗೆ ಹೋಗೋದು ಈಗ 5 ವರ್ಷ ಬಂದಿದ್ದೀನಿ. ಹಾಗಾಗಿ ನನಗೆ ಅಲ್ಲಿ ಜಾಸ್ತಿ ಆಗ್ತಿದೆ. ಅದನ್ನ ನೋಡಿದಾಗ ಅದೊಂದು ವೃತ್ತಿನ ನೋಡಿದಾಗ ನಾವು ಗೌರವನ ಕಳ್ಕೊಳ್ತಾ ಇದ್ದೀವಿ ವೃತ್ತಿ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಇವತ್ತು ಎಲ್ಲ ಕಡೆ ಏನಾಗಿದೆ, ತಿಂಗಳು ಈ ಒಂದು ವೃತ್ತಿ ಕಾಂಪಿಟೇಷನ್ಗಳು ಅವರು ಸಹ ಸುಳಿಯಲ್ಲಿ ಪರ್ಸೆಂಟೇಜ್ ಸುಳಿ ಅಂತಕ್ಕಂಥದ್ದು ಏನಿದಿಲ್ಲ. ಇವತ್ತು ವೃತ್ತಿಯನ್ನು ಕಾಡ್ತಾ ಇದೆ, ಎಲ್ಲ ಕಡೆ ಇವತ್ತು ಹೋಗ್ತಾ ಇದ್ದಾರೆ. ಈಗ ಒಂದು ವಾರದಿಂದ ನಿಮ್ಮ ಬೆಂಗಳೂರು ವಕೀಲರ ಸಂಘದವರು ಒಂದು ಸಾಮಾನ್ಯ ಸಭೆ ಕರೆ ಮಾಡಿದ್ದಾರೆ. ಇವತ್ತು ಜುಡಿಷಿಯರಿ ಒಂದು ಕರಪ್ಷನ್ಗಳಾಗ್ತಾ ಇದೆ ಅಂತ, ಕರಪ್ಷನ್ ಕಂಡು ಬಂದ್ರೆ ನ್ಯಾಯಾಧೀಶರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಕರೆ ಪಾಸ್ ಮಾಡಿದ್ದಾರೆ. ಹಂಗಾದ್ರೆ ನ್ಯಾಯಾಧೀಶರು ಕೇಳಿದ್ರ ಕೊಡಿ, ನಾನು ಇಷ್ಟು ಕೊಟ್ರೆ ಮಾಡ್ತೀನಿ ಅಂತ ನ್ಯಾಯಾಧೀಶರು ಕೇಳಿದ್ರ ಯಾರು ಅವ್ರಿಗೆ ಮುಂಚೆ ಪ್ರಚೋದನೆ ಮಾಡಿದವರು ಅದನ್ನ ನೋಡ್ಬೇಕಲ್ಲ. ಅದನ್ನ ಕಲಿಸಿದವ್ರು ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಯಾರು ಬೇಡ ಅಂತಾರೆ. ಅದನ್ನ ಕಲಿಸಿದವ್ರು ಯಾರು ವಕೀಲರು. ಅದಕ್ಕೆ ಮತ್ತೆ ನಾವು ಅದನ್ನ ಸುಧಾರಿಸ್ಕೋಬೇಕು. ಇವತ್ತು ಅದನ್ನ ಸುಧಾರಿಸ್ಕೊಂಡ ಮೇಲೆ ನಾವು ದುಡಿಸಿರ್ತಕ್ಕಂಥ ಇವತ್ತು ಸಮಾಜದ ಒಂದು ಕೊನೆಯ ಆಸರೆ ಅಂತ ಏನು ದುಡಿಸಿ ನಂಬಿದ ಸಮಾಜ, ಆ ಸಂಸ್ಥೆಯ ಗೌರವವನ್ನು ಕಾಪಾಡ್ತಕ್ಕಂಥ ಹೊಣೆಗಾರಿಕೆ ಎಲ್ಲ ವಕೀಲರ ಮೇಲೆ ಇದೆ. ಮುಂದೆ ನಮ್ಗೆ ಏನಾಗೈತೆ ಅಂತಂದ್ರೆ ನಾವು ವಕೀಲ ವೃತ್ತಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿವಿ ಕಾಲದೊಳಗೆ. ಅದೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟ ಟೈಮ್ದೊಳಗೆ ಆಲ್ಮೋಸ್ಟ್ ಆಗಿ ಎಲ್ಲ ಫ್ರೀಡಮ್ ಫೈಟರ್ಸ್, ಅಡ್ವೊಕೇಟ್ಸ್ ಆಗಕ್ಕೆ ಕಾರಣ ಏನಂತಂದ್ರೆ ಈ ಬ್ರಿಟಿಷರ ವಿರುದ್ಧ ಏನು ನಾವು ಕಾನೂನು ಪಾಂಡಿತ್ಯವನ್ನು ಪಡ್ಕೋಬೇಕು ಅನ್ನೋದು ಅವರೆಲ್ಲ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದಾಗ ಇವ್ರಿಗೆಲ್ಲ ಗೊತ್ತಾಗ್ತದೆ. ಆಗಿನ ಕಾಲದೊಳಗೆ ಫಸ್ಟ್ ಪಾರ್ಲಿಮೆಂಟ್ದಾಗ 2/3 ಮೆಜಾರಿಟಿ ನಮ್ಮ ಒಂದು ಕಾರ್ಯಕ್ರಮದೊಳಗೂ ಹೇಳಿ 2/3 ಮೆಜಾರಿಟಿ ಅಡ್ವೊಕೇಟ್ಸ್ ಇರ್ತಿದ್ರು. ಇವತ್ತು ಆ ಮೋಟಿವೇಟೇ ಹೋಗ್ಬಿಡೋದು. ಯಾರು ವಕೀಲರು ನಿಲ್ಲುವುದಿಲ್ಲ, ಅವ್ರು ವೋಟ್ ಹಾಕೋದು. ಯಾಕಂದ್ರೆ ಇವತ್ತು ನಮ್ಮ ಕರೆಕ್ಟ್ ಸಿಸ್ಟಮ್ ಆ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಸಾಮಾನ್ಯವಾಗಿ ಈಗ ನಾವು ಲಾ ಓದ್ತಿರ್ತೀವಿ, ಓದುವತ್ನಾಗ ಈಗ ನಾವು ವೈಯಕ್ತಿಕ ನನ್ನ ಅನುಭವ ಹೇಳ್ತೀವಿ. ಈಗ ನಾವು ಲಾ ಓದುವತ್ನಾಗ 3 ವರ್ಷ ಅಂದ್ರೆ CPC ಇಲ್ಲೇ ಅಪ್ಲಿಕೇಶನ್ CRPC ಆಕತಿ, IPC ನಮ್ಗೆ ಏನು ಗೊತ್ತಾ ಇರಂಗಿಲ್ಲ. ಅಲ್ಲಿ ಓದ್ತಿರ್ತೀವಿ, ಮಾರ್ಕ್ಸ್ ಓದ್ತಿರ್ತೀವಿ, ಪಾಸ್ ಆಗಿ ಇಲ್ಲಿ ಬಂದ್ಬಿಟ್ಲೆ ಇದು ಪ್ರಾವಿಷನ್ ಇದೇ ಕೇಸ್ನಾಗ ಅಪ್ಲಿಕೇಬಲ್ ಆಕತಿ ಅಂತ ಹೇಳಿ ಅಂದ್ರೆ ನಮ್ಗೆ ಅಷ್ಟು ಅವಾಗ ಒಂದು ವ್ಯವಹಾರಿಕ ಜ್ಞಾನ ಇದೆ. ಇನ್ನು ಸಾಮಾನ್ಯವಾಗಿ ಈ ನಾವು ಹೊಸಬರ ವಕೀಲರಿಗೆ ಅಂತಂದ್ರೆ ಈ ಸಣ್ಣ ತಗೋತೀವಿ, ಬಂದ ನಂತರ ನ್ಯಾಯಾಲಯಕ್ಕೆ ಬಂದೀವಂದ್ರೆ
ನಮಗೆ ಯಾವುದೂ ಕೆಲಸನೂ ಇರೋದಿಲ್ಲ, ಯಾವುದೇ ರೀತಿ ಆದಾಯ ಇರೋದಿಲ್ಲ, ನಮ್ಗೆ ಯಾರು ಮಾತಾಡ್ಸಂಗಿಲ್ಲ. ಈಗ ಯಾರ ಒಂದು ಕೇಸ್ ಕೊಡ್ಬೇಕಂತ ಹೇಳಿ ನ್ಯಾಯಾಲಯಕ್ಕೆ ಬಂದ್ರೆ ಅವ್ರು ಹೊಸಬ್ರದಾರ ಬಿಡ್ರಿ, ಅವ್ರಿಗೇನು ಅನುಭವ ಇರೋದಿಲ್ಲ, ಅವ್ರಿಗೆ ಕೊಡೋದು ಬೇಡ, ಯಾರ ಸೀನಿಯರ್ ಕೊಡೋದು ಅಂತೇಳಿ ಸಾಮಾನ್ಯವಾಗಿ ಎಲ್ಲರೂ ಅದೇ ರೀತಿ ಮನೋಭಾವನೆ. ಇನ್ನು ಈಗ ನಮ್ಗೆ ಏನಾಗತ್ತೆ, ಜೂನಿಯರ್ ವಕೀಲರು ಅಂದ್ರೆ ಆದಾಯ ಇರೋದಿಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಈಗ ಹಳ್ಳಿಯಿಂದ ಬರ್ಬೇಕಂದ್ರೆ ನಾವು ಬಸ್ ಚಾರ್ಜ್ ಬೇಕು, ವಾಪಸ್ ಹೋಗ್ಬೇಕಾದ್ರೆ ಟಿಫಿನ್, ಊಟ ಅಥವಾ ಬೈಕ್ ಬಂದ್ರೆ ಪೆಟ್ರೋಲು, ಇದೇ ರೀತಿಯಾಗಿ ನಮ್ಗೆ ಒಂದು ಖರ್ಚಿಗೆ ದುಡ್ಡು ಬೇಕಾಗತ್ತೆ. ಆದರೂ ನಾವು ಏನಾಗುತ್ತೆ, ಈಗ ಇಂಜಿನಿಯರ್ ಡಾಕ್ಟರ್ಸ್ ಇದ್ರಂದ್ರೆ ಈ ಪ್ರೊಫೆಷನ್ ಜಾಯಿನ್ ಆದ ಕೂಡಲೇ ನಾವು ಇನ್ಕಮ್ ಸ್ಟಾರ್ಟ್ ಆಗಿದೆ. ಬಟ್ ನಮ್ದು ಏನಾಗತ್ತೆ, ನಾವು ಈಗ ಪ್ರಾಕ್ಟೀಸ್ ಮಾಡಿ ಒಂದು 3-4 ವರ್ಷ ಆದರೂ ಕೂಡ ತಂದೆ ತಾಯಿ ಮೇಲೆ ನಾವು ಅವಲಂಬಿತರ ಆಗ್ಬೇಕಾಗ್ತದೆ. ಅದಕ್ಕೆ ಇವತ್ತಿನ ದಿನಮಾನದೊಳಗೆ ನಾವು ಈ ನಮ್ಮ ಭವಿಷ್ಯವನ್ನು ಯಾವ ರೀತಿಯಾಗಿ ರೂಪಿಸ್ಬೇಕಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ನೋಡ್ರಿ, ಅಂದ್ರೆ ಯಾರ್ದು ನಾವು ಕೈ ಹಿಡಿದು ಬಳಸಬೇಕು, ಉಳಿಸ್ಬೇಕು ಅನ್ನೋದು ಇರೋದಿಲ್ಲ. ಅಂದ್ರೆ ನಮ್ಮ ಭವಿಷ್ಯನ ನಾವು ರೂಪಿಸ್ಬೇಕು. ಅಂದ್ರೆ ಯಾರನ್ನೋ ನಿಮ್ಮ ಹೀರೋಗಳು ಮಾಡೋಕ್ಕಾಗಲ್ಲ, ಅಂದ್ರೆ ನೀವೇ ಹೀರೋಗಳಾಗಬೇಕು. ಆಗ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಒಂದೇದು ನಮ್ಗೆ ಸಮಯ ಪ್ರಜ್ಞೆ ಇರೋದು. ಅಂದ್ರೆ ಈಗ ಓಪನ್ ಕೋರ್ಟಿಗೆ ಬರೋದಾಗ್ಲಿ, ಈಗ ನಾವು ಬೆಳಿಗ್ಗೆ ಸೀನಿಯರ್ಸ್ ಆಫೀಸ್ ಹೋಗೋದಾಗ್ಲಿ ಅಥವಾ ಈವ್ನಿಂಗ್ ಟೈಮ್ ಹೋಗೋದಾಗ್ಲಿ. ಯಾಕಂದ್ರೆ ಈಗ ಲೈಬ್ರರಿ ಅಂದ್ರೆ ಈಗ ಹೊಸದಾಗಿ ನಾವು ಬಂದೇವೆ ಅಂದ್ರೆ ಯಾರ ಕಡೆ ಬುಕ್ಸ್ ಅದು ಇರೋಲ್ಲ. ನೀವು ಯಾವ ಸೀನಿಯರ್ ಕಡೆ ಹೋಗಿರ್ತೀರಿ ಅಲ್ಲಿ ಲೈಬ್ರರಿ ಇರ್ತೈತಿ, ಅದನ್ನ ಲೈಬ್ರರಿಯನ್ನ ಸದುಪಯೋಗ ಮಾಡ್ಕೋಬೇಕು. ವಕೀಲರು ಅನ್ನೋದು ಒಂದು ನಮ್ಮ ಸಮಾಜದಲ್ಲಿ ಎಲ್ಲ ಹಕ್ಕುಗಳನ್ನು, ನಮ್ಮ ಜನರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಶೀಲ್ಡ್ ಇದ್ದಂಗೆ. ಸೊ ನಾವು ಆಸ್ ಎ ಡಾಕ್ಟರ್ ಇದು ಅವರ ಹೆಲ್ತ್ ಪ್ರೊಟೆಕ್ಷನ್ ಇರುವ ಸೊಸೈಟಿ. ನಾವು ಸೊಸೈಟಿಲಿ ಏನು ಮಾಡ್ತೀವಿ, ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಕೀಲರು ನಮ್ಮ ಸಮಾಜದ ಎಲ್ಲ ಹಕ್ಕುಗಳನ್ನು ಪ್ರಿಸರ್ವ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟಪಡ್ತಾರೆ. ಸೊ ದಿಸ್ ಇಸ್ ದ ಪ್ರೊಸೆಸ್. ಸೊ ಈಗ ನಾವು ಮಾತಾಡ್ತಿರೋ ನೆಕ್ಸ್ಟ್ ಮಾತಾಡ್ತಿದ್ದು ಹೆಲ್ತ್ ರಿಲೇಟೆಡ್. ಆಲ್ರೆಡಿ ನಮ್ಮ ವಿಶ್ವಾಸ ಮಾತಾಡಿದ್ದಾರೆ ಮೆಂಟಲ್ ಪ್ರೆಷರ್ ಬಗ್ಗೆ. ಸೊ ಅವರು ಮೆಂಟಲ್ ಪ್ರೆಷರ್ ಬಗ್ಗೆ ಮಾತಾಡಿದ್ರು. ಆಮೇಲೆ ಏನಾಗುತ್ತೆ, ಭಾಷವಾಗಿ ಆಗ್ತಕ್ಕಂಥ ಕಷ್ಟಗಳಿಗೆ ಮತ್ತು ನಮಗೆ ದೈಹಿಕವಾಗಿ ಆಗ್ತಕ್ಕಂಥ ತೊಂದರೆಗಳು ಇದು ಕಾರ್ಯಕ್ರಮವನ್ನು ಸಂಘಟಿತ ಭಾಳ ಹೇಳೋದಕ್ಕೆ ಒಂದೇ ಮಾತು ಹೇಳೋದ್ರೆ, ನಾವು ಈಗ ಸಾಹೇಬ್ ಹೇಳಿದಾಗಲಿ ಅಥವಾ ನಮ್ಮ ಮಿತ್ರರು ಹೇಳಿದಾಗಲಿ ಒಳಗೆ ಹೇಳಿದಾಗಲಿ ನಮ್ಮ ವೃತ್ತಿಯ ಘನತೆಯನ್ನು ಎತ್ತಿ ಹಿಡಿಯುವ ಉದ್ದೇಶಕ್ಕೆ ನಾವು ಯಾವ ರೀತಿ ಶ್ರಮಿಸಬೇಕು ಅನ್ನೋದನ್ನು ಒಂದನೇ ಮಾತಿನಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ವೃತ್ತಿಗೆ ಘನತೆ ಬರ್ತದೆ. ಮತ್ತು ಅದೇ ರೀತಿ ನಾವು ಸಮಾಜದ ಮುಖ್ಯ ಆಗಿರೋದ್ರಿಂದ ಸಮಾಜಕ್ಕೆ ಹೊಂದು ಬಂದಂಥ ಕಕ್ಷದಾರರಿಗೆ ನಾವು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನಾಡಿದ ಸಂದರ್ಭದಲ್ಲಿ ನಾನು ಅನಿಸುತ್ತಾ ನಮ್ಮೆಲ್ಲ ವಕೀಲರು ಧನ್ಯವಾದ.